ನಮಸ್ಕಾರ ಗೆಳೆಯರೆ, ನಾನಿವತ್ತು ಹೇಳುವಂತ ಮೂವಿ ಹೆಸರು ಹೌಸ್ ಆಫ್ ಸ್ಪಾಯ್ಲ್ಸ್. ಈ ಒಂದು ಮೂವಿ ಹಾರರ್ ಮತ್ತು ಥ್ರಿಲ್ಲರ್ ಮೇಲೆ ಬೇಸ್ ಆಗಿದೆ. ಮೂವಿಯ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ಕೇಳಿ. ಮೂವಿಯ ಸ್ಟಾರ್ಟಿಂಗ್ ಸೀನಲ್ಲೇ ನಾವು ನೋಡ್ತೇವೆ, ಒಂದು ಹೆಣ್ಣಿಗೆ ಬಲವಂತವಾಗಿ ರಕ್ತದ ಮಾಂಸನ ತಿನ್ನಿಸ್ತಿರ್ತಾರೆ ಅಂತ. ನೋಡೋದಕ್ಕೆ ಒಳ್ಳೆ ಬ್ಲ್ಯಾಕ್ ಮ್ಯಾಜಿಕ್ ತರ ಕಾಣಿಸ್ತಿರುತ್ತೆ. ಇದಾದ್ಮೇಲೆ ನಾವು ನೋಡ್ತೇವೆ ಸುಂದರವಾದ ಡೆಲಿಷಿಯಸ್ ಫುಡ್ ಐಟಮ್ಸ್ ಮಾಡ್ತಿರುವಂತಹ ಶೆಫ್ನ. ಈ ಶೆಫ್ ತನ್ನ ಕೆಲಸನ ಬಿಟ್ಟು ಬೇರೆ ಒಂದು ಜಾಗಕ್ಕೆ ಬರ್ತಾಳೆ. ಕಾರಣ ಯಾಕೆಂದ್ರೆ ಇವಳೇ ಸ್ವಂತವಾಗಿ ಒಂದು ಹೋಟೆಲ್ನ ಓಪನ್ ಮಾಡಬೇಕು, ತಾನೇ ಅಲ್ಲೇ ಬಾಸ್ ಆಗಬೇಕು ಅನ್ನೋ ಒಂದು ಕನಸು. ಇದೇ ಕಾರಣಕ್ಕೆ ಆ ಒಂದು ಪ್ಲೇಸ್ಗೆ ಬರ್ತಾಳೆ. ಅದು ನೋಡೋದಕ್ಕೆ ತುಂಬಾನೇ ಹಾಳಾಗಿರುತ್ತೆ. ಇದೇ ಕಾರಣಕ್ಕೆ ಆ ಒಂದು ಪ್ಲೇಸ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ಹೋಟೆಲ್ ಹೇಗಿರಬೇಕು ಅದೇ ರೀತಿ ಮಾಡ್ಕೊಂತಾಳೆ. ಇದಾದ ಮೇಲೆ ನಾವು ನೋಡ್ತೇವೆ VIP ಗೆಸ್ಟ್ಗಳು ಬರ್ತಿರ್ತಾರೆ ಅಂತ. ಈ ಗೆಸ್ಟ್ಗಳಿಗೆ ಅವಳು ಮಾಡಿರುವಂಥ ಫುಡ್ ಐಟಮ್ಸ್ ಇಷ್ಟ ಆದರೆ ಆ ಒಂದು ಬಿಸ್ನೆಸ್ಗೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದೇ ಕಾರಣಕ್ಕೆ ಅವಳು ಎಲ್ಲ ಐಟಮ್ಸ್ಗಳನ್ನು ಸಿದ್ಧತೆ ಮಾಡ್ಕೊಂಡಿರ್ತಾಳೆ. ಆದರೆ ಅವಳು ಬೆಳಿಗ್ಗೆ ನೋಡ್ತಾಳೆ, ಅವಳು ಮಾಡಿರುವಂತಹ ಫುಡ್ ಐಟಮ್ಸಲ್ಲಿ ಕೀಟಗಳು ತುಂಬಿಕೊಂಡಿರುತ್ತೆ. ಅಷ್ಟೇ ಅಲ್ಲದೆ ಎಲ್ಲ ಫುಡ್ ಐಟಮ್ಸ್ನ ಓಪನ್ ಮಾಡಿ ನೋಡ್ತಾಳೆ, ಎಲ್ಲ ಕೊಳೆತು ನಾರ್ತಿರುತ್ತೆ. ಅದು ಕೇವಲ ಒಂದೇ ಒಂದು ರಾತ್ರಿಯಲ್ಲೇ. ಅದಾದ್ಮೇಲೆ ಅವಳಿಗೆ ಗೊತ್ತಾಗುತ್ತೆ ಈ ಒಂದು ಜಾಗದಲ್ಲಿ ಏನೋ ಸರಿ ಇಲ್ಲ ಅಂತ. ಈ ಕಡೆ ನೋಡಿದ್ರೆ VIP ಗೆಸ್ಟ್ಗಳು ಬೇರೆ ಬರ್ತಿರ್ತಾರೆ, ಇಲ್ಲಿ ನೋಡಿದ್ರೆ ಫುಡ್ ಐಟಮ್ಸ್ ಹಾಳಾಗಿದೆ. ಸೊ ಇದಾದ್ಮೇಲೆ ಮುಂದೆ ಏನಾಗುತ್ತೆ, ಅವಳು ಯಾವ್ಯಾವ ರೀತಿ ಸಂಕಷ್ಟಗಳಲ್ಲಿ ಸಿಕ್ಕಾಕೊಳ್ತಾಳೆ. ಅದಲ್ಲದೆ ಈ ಒಂದು ಮೂವಿಯಲ್ಲಿ ಕೆಲವು ಸಸ್ಪೆನ್ಸ್ಗಳ ಸೀನ್ಗಳು ಕೂಡ ಇವೆ. ಮೂವಿ ಮಾತ್ರ ತುಂಬಾನೇ ಚೆನ್ನಾಗಿದೆ, ನಿಮಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಹಾರರ್, ಥ್ರಿಲ್ಲಿಂಗ್ ಮತ್ತು ಸಸ್ಪೆನ್ಸ್ಗಳೊಂದಿಗೆ ಈ ಒಂದು ಮೂವಿ ಕೂಡಿದೆ. ಗೆಳೆಯರೇ, ಇಂಥ ಬೆಸ್ಟ್ ಮೂವೀಸ್ಗಳ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನೆಲ್ಗೆ ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರೇ, ಅಲ್ಲಿ ತನಕ ಕಾಯ್ತಾರೆ. ಬರ್ತೀನಿ ಗೆಳೆಯರ.